ಯಾರಿಗೆ ಉರುಳಾಗುತ್ತೆ ಈ ಎಲ್ಲ ಬೆಳವಣಿಗೆಗಳು ಅನ್ನೋದು ಕಾರಣ. ಕೆಲವರನ್ನ ಬಂಧಿಸಿದ್ದಾರೆ, ಕೆಲವರನ್ನ ನಾಪತ್ತೆ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾಪತ್ತೆ ಆಗಿರೋರು ಕೆಲವು ಕಡೆಗಳಲ್ಲಿ ಕಾಣಿಸಿಕೊಳ್ತಾರೆ, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಕ್ ಮುಂದೆ ಬರ್ತಾರೆ. ಆಮೇಲೆ ಅವರು SITಗೆ ಸಿಗಲ್ವಂತೆ. ಇದೊಂಥರ ಜೋಕ್ ಆಗ್ಬಿಟ್ಟಿದೆ. ಶಿವರಾಮೇಗೌಡರು ಮತ್ತೆ DK ಶಿವಕುಮಾರ್ಗೆ ಪೆನ್ ಡ್ರೈವ್ ಹಂಚಿಕೆ ಉರುಳೇನಾದರೂ ಆಗುತ್ತಾ? ಶಿವರಾಮೇಗೌಡರನ್ನ ವಿಚಾರಣೆಗೆ ಏನಾದರೂ SIT ಕರೆಯುತ್ತಾ? ಸದ್ಯ ಪ್ರಕರಣದಲ್ಲಿ 8 ಜನರ ಮೇಲೆ FIR ದಾಖಲಾಗಿದೆ. ಚೇತನ್, ಲಿಖಿತ್, ದೇವರಾಜೇಗೌಡ ಸೇರಿ 3ರನ್ನ ಬಂಧಿಸಲಾಗಿದೆ. ಆದರೆ ಕಾರ್ತಿಕ್ ಗೌಡ, ನವೀನ್ ಗೌಡ ಸೇರಿ ಹಲವರು ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಆದ್ರೆ ಕೆಲವರು ಅದರಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಬಂದು ಕಾಣಿಸಿಕೊಳ್ಳುತ್ತಾರೆ, ಹೇಳಿಕೆಗಳನ್ನ ಕೊಡ್ತಾರೆ. ಗೃಹ ಮಂತ್ರಿಗಳು ಹೇಳ್ತಾರೆ ಅವ್ರು ಇಲ್ಲೇ ಇದ್ದಾರೆ, ಬಂದಾಗ ವಿಚಾರಣೆ ಕರೆದಾಗ ಬರ್ತಾರೆ ಅಂತ ಹೇಳ್ತಾರೆ. ಬಹಳ ಮಜವಾಗಿದೆ. ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರೋ ಹೊತ್ತಲ್ಲೇ ಆಡಿಯೋ ಬಾಂಬ್ ಕೂಡ ಬೀಳ್ತಾ ಇದ್ದಾವೆ ಆಚೆಗೆ. ಸೊ ತನಿಖೆಗೆ ಈಗ ಹೊಸ ಆಂಗಲ್ ಅನ್ನ, ಹೊಸ ಆಡಿಯೋ ಕೊಡ್ತಾ ಇದೆ. ಸೊ ಆಂಗಲ್ ಅನ್ನ ಕೊಡುತ್ತೋ ಗಿಡುತ್ತೋ ಗೊತ್ತಿಲ್ಲ. ಕಾರಣ ಆಡಿಯೋ ಎಷ್ಟರ ಮಟ್ಟಿಗೆ ಒಂದು ಪ್ರಕರಣದಲ್ಲಿ ಸ್ಟ್ಯಾಂಡ್ ಆಗಿ ನಿಂತ್ಕೊಳ್ಳುತ್ತೆ ಸಾಕ್ಷಿಯಾಗಿ ಅನ್ನೋದನ್ನ ಇನ್ನೂವರೆಗೂ ಕೂಡ ಕಷ್ಟ ಅದನ್ನ ಹೇಳಕ್ಕೆ. ಬಟ್ ರಾಜಕೀಯವಾಗಿ ಒಂದಿಷ್ಟು ಚರ್ಚೆಗೆ ನಾಂದಿ ಹಾಡುತ್ತೆ. ಜನರಲ್ಲಿ ಈ ಆಡಿಯೋಗಳು ಯಾರು ಇದರ ಹಿಂದೆ ಇದ್ದಾರೆ ಅನ್ನುವಂಥದ್ದು ಒಂದು ನಿರ್ಧಾರ ಬರೋಕ್ಕಾಗತ್ತೆ. ಬಟ್ ಕಾನೂನಾತ್ಮಕವಾಗಿ ಅಲ್ಲ, ಕಾನೂನಾತ್ಮಕವಾಗಿ ಸಾಕ್ಷಿ ಬೇಕಾಗತ್ತೆ. ಆಡಿಯೋ ಸಾಕ್ಷಿಯಾಗಿ ನಿಲ್ಲತ್ತಾ ನಿಲ್ಲಲ್ವಾ ಅನ್ನೋದು ನ್ಯಾಯಾಧೀಶರಿಗೆ ಬಿಟ್ಟಿದ್ದು. ಕಾರಣ ಅದರ FSLಗೆ ಹೋಗಬೇಕು, ಆಡಿಯೋ ಎಲ್ಲಿ ಮಾತನಾಡಿದ್ದು, ಏನು ಮೂಲ, ಏನು ಅದರ ಮೂಲ ರೆಕಾರ್ಡ್ ಆಗಿರೋದು ಯಾವ ಫೋನು, ಇವೆಲ್ಲವೂ ಕೂಡ ಆಚೆ ಬರಬೇಕು. ನೋಡ್ರಿ, DK ಶಿವಕುಮಾರ್ ಅವರು ನನ್ನನ್ನು ಕರೆಸಿ ಮಾತನಾಡಿದ್ರಲ್ಲಿ, ನೀನು HD ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೇರಿ ಅಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು. ದೊಡ್ಡ ಮಟ್ಟದ ಹಣದ ಆಫರು ಕೊಟ್ಟರು ಅಲ್ಲಿ. ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿನ ಪಡ್ಕೊಂಡಿರೋದು. ಕಾರ್ತಿಕ್ ಪೆಂಡ್ ತರಿಸ್ಕೊಂಡು ಪೆಂಡ್ ರೆಡಿ ಮಾಡಿದೆ DK ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯ ಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಅಲ್ಲಿ. ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು, ನಾನು ಯಾವಾಗ ಒಪ್ಪಲಿರೋ ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದ್ರು, ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ BJPಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ, ನಮ್ಮ MA ಗೋಪಾಲ ಸ್ವಾಮಿ ಇದಾನಲ್ಲ, ಚಂದ್ರಪ್ಪಣ್ಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ರು? 100 ಕೋಟಿ ರೂಪಾಯಿ. 100 ಕ್ರೋಸ್. ಯಾರು ಸರ್ ಆಫರ್ ಮಾಡಿದ್ದು? DK ಶಿವಕುಮಾರ್. ಓಕೆ, ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ, ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕು, ಅಲ್ಲಿ BJP ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ DK ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದರೆ ಇವ್ರನ್ನ ಹೇಳಿ HD ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ. ಅದು ನನ್ನ ಸಹೋದ್ಯೋಗಿ ಈಗ ಉಮೇಶ್ ಕ್ರೈಮ್ ಬ್ಯೂರೋಯಿಂದ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಉಮೇಶ್, ಈ ಪ್ರಕರಣದಲ್ಲಿ ಈಗ ಆಡಿಯೋ ಎಷ್ಟರ ಮಟ್ಟಿಗೆ ಸಾಕ್ಷಿಯಾಗಿ ನಿಲ್ಲುತ್ತೆ ಕೋರ್ಟ್ನಲ್ಲಿ? ಈ ಕೇಸ್ಗೆ ಅದು ಎಷ್ಟರ ಮಟ್ಟಿಗೆ ಒಂದು ಗಟ್ಟಿಯಾದಂಥ ಸಾಕ್ಷ್ಯವಾಗಿ ಇರುತ್ತೆ ಅನ್ನೋದು ಹೇಳೋದು ಕಷ್ಟ ಆಗತ್ತೆ. ಬಟ್ SIT ಅವರು ಕೆಲವರನ್ನ ಬಂಧಿಸ್ತಾರೆ, ಕೆಲವರನ್ನ ಬಂಧಿಸೋದಿಲ್ಲ. ಕೆಲವರು ಇಲ್ಲೇ ಇದ್ದಾರೆ, ವಿಚಾರಣೆಗೆ ಬೇಕಾದಾಗ ಕರಿತೀವಿ ಅಂತಾರೆ, ನಾಪತ್ತೆಯಾಗಿದ್ದಾರೆ ಅಂತ ಹೇಳ್ತಾರೆ, ಮೂಲವಾಗಿರುವಂಥ ಆರೋಪಿಗಳನ್ನೇ ಬಿಟ್ಟು ಬಿಡ್ತಾರೆ. ಇದೊಂಥರ ಗೋಜಲು, ಒಂಥರ ಗೊಂದಲಮಯವಾಗಿ ಕಾಣಿಸ್ತಾ ಇಲ್ವಾ ಉಮೇಶ್ SITಯ ನಡೆಯನ್ನ ನೋಡೋದಾದ್ರೆ? ಅರುಣ್, ಈ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಪ್ರಾರಂಭದಿಂದಲೂ ಕೂಡ SIT ಅಧಿಕಾರಿಗಳ ಮೇಲೆ ಈ ರೀತಿಯಾದೊಂದು ಗಂಭೀರ ಆರೋಪ ಕೇಳಿಬರ್ತಾ ಇರುವಂಥದ್ದು. ಯಾಕೆಂದರೆ ಆ ಪೆನ್ ಡ್ರೈವ್ ಹಂಚಿಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆರೋಪಗಳನ್ನು ವಿರೋಧ ಪಕ್ಷಗಳು ಮಾಡಿದರು. ಇದರಲ್ಲಿ ಯಾರ ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಕೆಲವೊಂದು ಆಡಿಯೋಗಳು ಕೂಡ ಪದೇ ಪದೇ ವೈರಲ್ ಆಗ್ತಾ ಇರುವಂಥದ್ದು. ಆದರೂ ಕೂಡ ಪ್ರಮುಖ ಆರೋಪಿಗಳನ್ನ ಯಾಕೆ ಬಂಧನ ಮಾಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಒತ್ತಾಯ ಮಾಡ್ತಾ ಇದ್ದಿದ್ದು, ಟೀಕೆ ಕೂಡ ಮಾಡ್ತಾ ಇದ್ದಿದ್ದು. ಇದಕ್ಕೆ ಪೂರಕ ಎಂಬಂತೆ SIT ಅಧಿಕಾರಿಗಳು ಒಂದು ಸಭೆ ಮಾಡ್ತಾರೆ. ಸಭೆ ಮಾಡಿದ ನಂತರದಲ್ಲಿ ಇಬ್ಬರು ಏನು ಚೇತನ್ ಗೌಡ ಮತ್ತು ಲಿಖಿತ್ ಗೌಡನ ಬಂಧನ ಮಾಡಿದ್ಬಿಟ್ರೆ ಬೇರೆ ಯಾರನ್ನೂ ಕೂಡ ಇಲ್ಲಿವರೆಗೂ ಕೂಡ ಬಂಧನ ಮಾಡಿಲ್ಲ. ಪ್ರಾರಂಭದಿಂದಲೂ ಕೂಡ ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡನ ಬಂಧನ ಯಾಕೆ ಆಗಿಲ್ಲ ಅನ್ನೋ ಪ್ರಶ್ನೆ ಕೂಡ ಇಲ್ಲಿವರೆಗೂ ಕಾಡ್ತಾ ಇರುವಂಥದ್ದು. ಅದಕ್ಕೆ SIT ಅಧಿಕಾರಿಗೆ ಇಲ್ಲಿವರೆಗೂ ಉತ್ತರ ಹುಡುಕುವಂಥ ಕೆಲಸಕ್ಕೆ ಹೋಗಿಲ್ಲ. ಯಾಕೆಂದರೆ ಪ್ರಮುಖವಾಗಿ ಆತನ ಕಾರ್ತಿಕ್ ಗೌಡನ ಹೆಸರೇ ಇಲ್ಲಿ ಕೇಳಿ ಬಂದಿರುವಂಥದ್ದು. ಇಲ್ಲಿವರೆಗೂ ಕೂಡ ಕಾರ್ತಿಕ್ ಗೌಡನೂ ಬಂಧನ ಆಗಿಲ್ಲ, ನವೀನ್ ಗೌಡನೂ ಬಂಧನ ಆಗಿಲ್ಲ. ಅದ್ರ ಬದಲಾಗಿ ದೇವರಾಜೇಗೌಡರನ್ನ ಬಂಧನ ಆಗುತ್ತೆ. ದೇವರಾಜೇಗೌಡರ ಬಂಧನ ಆದ ನಂತರದಲ್ಲಿ ಈ ಆಡಿಯೋ ಪ್ರಕರಣದಲ್ಲಿ ಬಿಡುಗಡೆ ಏನು ಆರೋಪ ಕೇಳಿ ಬರ್ತಾ ಇದೆ, ಅದಕ್ಕೆ ಬೇರೆ ಯಾರೆಲ್ಲ ಹೆಸರುಗಳು ಕೇಳಿ ಬರ್ತವೆ ಅವ್ರ ಹೆಸರುಗಳು ಅಂದರೆ
DK ಶಿವಕುಮಾರ್ ಆಗಿರ್ಬೋದು, ಶಿವರಾಮೇಗೌಡರು ಆಗಿರ್ಬೋದು, ಇವ್ರ ಹೆಸರುಗಳೆಲ್ಲ ಕೇಳಿ ಬರ್ತಾ ಇದ್ದಾವೆ. ಆದರೂ ಕೂಡ ಅವ್ರನ್ನ ವಿಚಾರಣೆ ಕರೆದಿಲ್ಲ. ಪ್ರಮುಖವಾಗಿ ನವೀನ್ ಗೌಡ ಆಗಿರ್ಬೋದು, ಕಾರ್ತಿಕ್ ಗೌಡ ಆಗಿರ್ಬೋದು, ಅವ್ರನ್ನ ಕೂಡ ಇಲ್ಲಿವರೆಗೂ ಬಂಧನ ಮಾಡಿಲ್ಲ. ಕೇವಲ ಇಬ್ಬರನ್ನ ಬಂಧನ ಮಾಡಿ ಅವರ ಮನೆಗಳ ಮೇಲೆ, ಕಚೇರಿಗಳ ಮೇಲೆ ದಾಳಿ ಮಾಡಿ ಈಗ ತನಿಖೆ ಮುಂದುವರಿಸ್ತಾ ಇರುವಂಥದ್ದು. ಈಗ ಆಡಿಯೋ ಕೂಡ ಲೀಕ್ ಆಗಿರುವಂಥದ್ದು. ಆಡಿಯೋದಲ್ಲಿ ಪ್ರಾಥಮಿಕವಾಗಿ ಶಿವರಾಮೇಗೌಡರು ಮಾತಾಡಿರುವಂಥದ್ದು ಅಂತ ಗೊತ್ತಾದರೂ ಕೂಡ ಅದನ್ನು ಕೂಡ FSL ಕಳಿಸ್ಬೇಕಾಗುತ್ತೆ. FSL ಅಲ್ಲಿ ಇವರೇ ಮಾತಾಡಿರೋದು ಅಂತ ಗೊತ್ತಾದರೆ ಅದು ಕೋರ್ಟಲ್ಲಿ ಸಾಕ್ಷಿಯಾಗಿ ಯಾವ ರೀತಿ ಪ್ರಕರಣದಲ್ಲಿ ಅದು ಪಾತ್ರ ವಹಿಸುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಗೊತ್ತಾಗಬೇಕಾಗಿರುವಂಥದ್ದು. ಆದರೂ ಕೂಡ SIT ಅಧಿಕಾರಿಗಳು ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು. ಅರುಣ್. ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀವಿ. ಈ ವಿಚಾರದಲ್ಲಿ ಬಹು ಮುಖ್ಯವಾಗಿ ಕಾಡುವಂಥದ್ದು ಏನು ಅಂತಂದರೆ, ನೀವು ಅಲ್ಲಿ KR ನಗರದ ಕೇಸ್ನಲ್ಲಿ ಕಿಡ್ನ್ಯಾಪ್ ಆಗಿರುವಂಥ ಪ್ರಕರಣದಲ್ಲಿ ರೇವಣ್ಣ ಅವರ ಹೆಸರನ್ನ ಸತೀಶ್ ಬಾಬು ಹೇಳಿದ್ರು ಅನ್ನೋದಕ್ಕೋಸ್ಕರ ರೇವಣ್ಣ ಅವ್ರನ್ನ ಕರ್ಕೊಂಡು ಬಂದು A1 ಆರೋಪಿಯನ್ನಾಗಿ ಮಾಡ್ತಾರೆ. ಆ ಪ್ರಕರಣದಲ್ಲಿ ಅವರ ವಿಚಾರಣೆಗೆ ಒಳಪಡಿಸ್ತಾರೆ. ಅದು ಸತೀಶ್ ಬಾಬು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಕಿಡ್ನ್ಯಾಪ್ ಪ್ರಕರಣದಲ್ಲಿ. ಆದರೆ ಇಲ್ಲಿ ದೇವರಾಜೇಗೌಡರು ಹೇಳ್ತಾರೆ DK ಶಿವಕುಮಾರ್ ಅವರೇ ಹಿಂಗೆ ಕರೆಸಿದ್ರು, ಅವರೇ ಪೆನ್ ಡ್ರೈವ್ ತಗೊಂಡಿದ್ದಾರೆ, ಇಲ್ಲಿ ಶಿವರಾಮೇಗೌಡರ ಹೆಸರಿದೆ ಅಂತಾರೆ. ಅದಾದ ನಂತರ ಈಗ ಮತ್ತೊಂದಿಷ್ಟು ಆಡಿಯೋ ಕೂಡ ಬರುತ್ತೆ. ಯಾಕೆ ಇಲ್ಲಿವರೆಗೂ DK ಶಿವಕುಮಾರ್ ಅವ್ರನ್ನ ಕರೆಸಿ ಅಟ್ಲೀಸ್ಟ್ ತನಿಖೆಗೋಸ್ಕರ, ವಿಚಾರಣೆಗೋಸ್ಕರ ಆದರೂ ಕರೆಸಿ ವಿಚಾರಣೆ ಮಾಡಿದ್ರು, ಶಿವರಾಮೇಗೌಡರನ್ನ ಕರೆಸಿದ್ರು? ಇಲ್ಲ. ಇದು ಜನರಿಗೆ, ಇನ್ನುಳಿದಂಥವರಿಗೆ ಅನುಮಾನಗಳಾಗಿ ಕಾಡಕ್ಕೆ ಶುರುವಾಗತ್ತೆ.